ನಮ್ಮ ಇವತ್ತಿನ ರೆಸಿಪಿ ಅವರೆಕಾಳು ಪಲಾವ್ ಮತ್ತು ಅದ್ರ ಜೊತೆ ಖಾರ ಖಾರ ಇರೋವಂಥ ಬಿಸಿ ಬಿಸಿಯಾಗಿರೋ ಗ್ರೇವಿ ಎರಡು ಕಾಂಬಿನೇಷನ್ ಬೆಸ್ಟ್ ಆಗಿತ್ತು. ಹೊರಗಡೆ ಇರೋ ಚಳಿಗೆ ಮಸ್ತಾಗಿತ್ತು ನೋಡ್ರಿ ತಿನ್ನಾಕ. ಬರ್ರಿ ಹೆಂಗೆ ಮಾಡೋದಂತ ನೋಡ್ಕೊಂಬರೋಣ. ಇಲ್ಲೊಂದು ಮಿಕ್ಸರ್ ಜಾರ್ಗೆ ನಾನು ಹಸಿಮೆಣ್ಸಿನ್ಕಾಯಿ, ಉಳ್ಳಾಗಡ್ಡಿ, ಪುದೀನ, ಕೊತ್ತಂಬರಿ, ಬೆಳ್ಳುಳ್ಳಿ ಹಾಕೀನಿ, ಶುಂಠಿ ಹೆಚ್ಚಾಕೊಂಡೇನಿ. ಈಗ ಇದಕ್ಕೆ ಸ್ವಲ್ಪ ಮಸಾಲೆ ಹಾಕೊಳ್ಳೋಣ. ಸ್ವಲ್ಪ ಚಕ್ಕಿ, ಒಂದು 5-6 ಕಾಳು ಮೆಣಸು, ಒಂದು ಸ್ವಲ್ಪ ಅರ್ಧ ಸ್ಪೂನಷ್ಟು ಹವಿಜ, ಅರ್ಧ ಸ್ಪೂನಷ್ಟು ಜೀರಿಗೆ, ಒಂದು 2 ಸ್ಪೂನಷ್ಟು ಹಸಿ ಕೊಬ್ಬರಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನಾನು ಇದನ್ನು ಫೈನ್ ಪೇಸ್ಟ್ ಮಾಡ್ಕೊಂಡೇನಿ. ಈಗ ಇಲ್ಲೇ ನಾನು ಕುಕ್ಕರ್ನಾಗ ಪಲಾವ್ ಮಾಡ್ತೇನೆ. ಕುಕ್ಕರ್ ಚಲೋ ತಂಗ ಕಾಯಿಸ್ಕೊಂಡು ಎಣ್ಣೆ ಹಾಕ್ಕೊಂಡು, ಎಣ್ಣೆ ಚಲೋ ಬಿಸಿ ಆದಮೇಲೆ ನಾವು ಪಲಾವ್ಗೆ ಏನೇನು ಹೋಲ್ ಮಸಾಲ ಹಾಕ್ತೇವಲ್ಲ ಆ ಹೋಲ್ ಮಸಾಲ ಹಾಕ್ಕೊಂಡು ಉಳ್ಳಾಗಡ್ಡಿನ ಉದ್ದುದ್ದ ಹೆಚ್ಚಿ ಹಾಕ್ಕೊಂಡೇನಿ. ಸ್ವಲ್ಪ ಉಳ್ಳಾಗಡ್ಡಿ ಬಾಡಿದ್ಮೇಲೆ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ ಮತ್ತು ಟೊಮ್ಯಾಟೋನ ಉದ್ದುದ್ದಕ್ಕೆ ಹೆಚ್ಚಿರೋಂಥ ಟೊಮ್ಯಾಟೊ ಹಾಕ್ಕೊಂಡು ಚಲೋ ತಂಗ ಮಿಕ್ಸ್ ಮಾಡ್ಕೊಂಬಿಡೋಣ. ಒಂದು ಸತಿ ಉಳ್ಳಾಗಡ್ಡಿ ಮತ್ತು ಟೊಮ್ಯಾಟೊ ಸ್ವಲ್ಪ ಸಾಫ್ಟ್ ಆದಮೇಲೆ ನಾವು ಮಿಕ್ಸರ್ ಒಳಗೆ ಏನು ಪೇಸ್ಟ್ ಮಾಡಿಟ್ಟೇವಲ್ಲ ಆ ಪೇಸ್ಟನ್ನು ಹಾಕ್ಕೊಳ್ಳೋಣ. ಈ ಪೇಸ್ಟ್ ಹಾಕಿದ್ಮೇಲೆ ಒಂದು 2 ನಿಮಿಷ ಚಲೋ ತಂಗ ನಾವು ಇದನ್ನು ಕೈಯಾಡಿಸ್ಕೊಂಡ್ಬಿಡೋಣ. ಅಂದ್ರೆ ಹಸಿ ವಾಸನೆ ಹೋಗುವಷ್ಟು ಇದನ್ನು ಚಲೋ ತಂಗ ಕೈಯಾಡಿಸ್ಕೊಂಡು ಈಗ ಇದಕ್ಕೆ ನಾನು ಅವರೆಕಾಳು ಹಾಕ್ಕೊಂಡೇನಿ. ಅವರೆಕಾಳು ಹಾಕಿದ್ಮೇಲೆ ಇನ್ನೊಂದು ಸತಿ ಮಿಕ್ಸ್ ಮಾಡಿಕೊಂಡು ನಮ್ಮ ಪಲಾವ್ಗೆ ಎಷ್ಟು ಬೇಕಾಗುತ್ತೋ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಈಗ ಇದಕ್ಕೆ ನೀರು ಹಾಕ್ಕೊಂಬಿಡೋಣ. ನಾನು 1 ಕಪ್ಪಿಗೆ 2 ಕಪ್ಪಷ್ಟು ನೀರು ಹಾಕಿರ್ತೀನಿ. ನಿಮ್ಮ ಅಳತಿ ಏನಂತ ನೀವು ಹಾಕೋರಿ ನೀರು. ನಾನು 1 ಕಪ್ಪಿಗೆ 2 ಕಪ್ ನೀರು ಹಾಕ್ಕೊಂಡು ಚಲೋ ತಂಗ ಮಿಕ್ಸ್ ಮಾಡಿಕೊಂಡು ತೊಳೆದಿಟ್ಟಿರೋಂಥ ಅಕ್ಕಿ ಹಾಕ್ಕೊಂಡೇನಿ. ಅಕ್ಕಿ ಹಾಕಿದ್ಮೇಲೆ ಇನ್ನೊಮ್ಮೆ ಚಲೋ ತಂಗ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಬಾಯಿ ಮುಚ್ಚಿ ನಾನು 2 ಸೀಟಿ ಮಾಡ್ಕೊಂಡಿದ್ದೆ. 2 ಸೀಟಿಗೆಲ್ಲ ಚಲೋ ಪಲಾವ್ ರೆಡಿ ಆಗಿತ್ತು. ನಮ್ದು ಇಲ್ಲೇ ಪಲಾವ್ ರೆಡಿ ಆಗೋದ್ರಾಗ ನಾವು ಅಲ್ಲೇ ಮಸ್ತ್ ಬಿಸಿ ಬಿಸಿಯಾಗಿರೋ ಗ್ರೇವಿ ಮಾಡ್ಕೊಂಬರೋಣ. ಗ್ರೇವಿ ಮಾಡೋಕೆ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಒಂದು ಮಿಕ್ಸರ್ ಜಾರ್ ಒಳಗೆ ನಾನು ಉಳ್ಳಾಗಡ್ಡಿ, ಟೊಮ್ಯಾಟೊ, ಶುಂಠಿ, ಬೆಳ್ಳುಳ್ಳಿ ಹಾಕೀನಿ. ಒಂದು 2 ಸ್ಪೂನಷ್ಟು ಹಸಿಮೆಣ್ಸಿನ್ಕಾಯಿ, ಚಕ್ಕಿ, ಲವಂಗ ಹಾಕೇನಿ ಮತ್ತು ಕಾಳು ಮೆಣಸು ಹಾಕ್ಕೊಂಡೇನಿ. ಒಂದು 10-12 ಕಾಳು ಮೆಣಸು, ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೊಂಡೇನಿ. ಇಲ್ಲೇ ಪ್ಯಾನ್ ಬಿಸಿಗೆ ಇಟ್ಟಿದ್ದೆ. ಎಣ್ಣೆ ಹಾಕಿ ಎಣ್ಣೆ ಚಲೋ ಬಿಸಿ ಆದಮೇಲೆ ಜೀರಿಗೆ ಹಾಕ್ಕೊಂಡು ಸ್ವಲ್ಪ ಜೀರಿಗೆ ಕಲರ್ ಚೇಂಜ್ ಆದಮೇಲೆ ನಾವು ಏನು ಮಸಾಲೆ ಮಾಡಿಟ್ಟೇವಲ್ಲ ಅದನ್ನು ಹಾಕ್ಕೊಂಡು ಕೈಯಾಡಿಸ್ಕೊಂಡು ಅರಿಶಿನ, ಗರಂ ಮಸಾಲೆ, ಕೆಂಪು ಖಾರದ ಪುಡಿ ಹಾಕ್ಕೊಂಡು ಇನ್ನೊಮ್ಮೆ ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇನ್ನೊಂದು ಸತಿ ಚಲೋ ತಂಗ ಕೈಯಾಡಿಸ್ಕೊಂಡು ಸಣ್ಣ ಉರಿ ಮೇಲೆ ಒಂದು 3-4 ನಿಮಿಷ ಬೇಯಕ್ಕೆ ಬಿಟ್ಬಿಡೋಣ. ನೋಡಿರಿ, ಎಣ್ಣೆ ರಿಲೀಸ್ ಆಗೋವರೆಗೂ ಇದನ್ನು ಬೇಯಿಸ್ಕೊಂಡು ತಿಕ್ನೆಸ್ ಮೇಂಟೈನ್ ಮಾಡೋಕೆ ಎಷ್ಟು ನೀರು ಬೇಕಾಗುತ್ತೋ ಅಷ್ಟು ನೀರು ಹಾಕ್ಕೊಂಡು ಇನ್ನೊಂದು ಕುದಿಸ್ಕೊಂಡು ಸಣ್ಣ ಹೆಚ್ಚಿರೋ ಕೊತ್ತಂಬರಿ ಹಾಕೊಂಡ್ಬಿಟ್ರೆ ನಮ್ದು ಗ್ರೇವಿನೂ ಇಲ್ಲೇ ರೆಡಿ ಆಗೈತಿ. ಒಂದ್ಸತಿ ಕುಕ್ಕರ್ ಓಪನ್ ಮಾಡ್ಕೊಂಡು ಪಲಾವ್ ಹೆಂಗಾಗಿತ್ತು ಅಂತ ಹೇಳಿ ನೋಡ್ಕೊಂಬರೋಣ ಬರ್ರಿ. ಈಗ ನೋಡಿರಿ, ಕುಕ್ಕರ್ ಓಪನ್ ಮಾಡಿದೆ, ಮಸ್ತ್ ಪಲಾವ್ ರೆಡಿ ಆಗಿತ್ತು. ಇದಕ್ಕೆ ನಿಂಬೆಹಣ್ಣು ರಸ ಹಾಕ್ಕೊಂಡು ಕೈಯಾಡಿಸ್ಕೊಂಡ್ಬಿಟ್ರೆ ನಮ್ದು ಪಲಾವ್ ಮತ್ತು ಗ್ರೇವಿ ರೆಡಿ ಆಗೈತಿ. ಟ್ರೈ ಮಾಡಿ ನೋಡ್ರಿ, ಟೇಸ್ಟ್ ಹೆಂಗಿತ್ತಂತ ತಿಳಿಸ್ರಿ.